ಸಮೋನ ಶಾಸ್ತ್ರವನ್ನು ಬಳಸ್ಕೊಂಡು ಧನವಂತರಾಗೋದು, ಶ್ರೀಮಂತರಾಗೋದು, ಸಮೃದ್ಧ ಜೀವನ ನಡೆಸೋದು ಸಾಧ್ಯ ಆಗುತ್ತಾ ಗುರುಗಳೇ? 100% ಇದು ಸಾಧ್ಯ. ನಾನು ಆರೋಗ್ಯವಾಗಿದ್ದೇನೆ, ನಾನು ಶ್ರೀಮಂತನಾಗಿದ್ದೇನೆ ಅನ್ನುವ ಭಾವನೆಗಳನ್ನು 21 ಸಾರಿ ದಿನಕ್ಕೆ 21 ದಿವಸ ಹೇಳ್ಕೊಂಡ್ರೆ ಅದು ನಿಜ ಆಗುತ್ತೆ ಅಂತ ಸೈಕಾಲಜಿನೂ ಹೇಳ್ತದೆ, ಅಧ್ಯಾತ್ಮ ಶಾಸ್ತ್ರನೂ ಹೇಳ್ತದೆ. ಅನ್ಸೀನ್ ಹೆಲ್ಪ್ ಅಂತ ಒಂದು ಪದ ಇದೆ. ಎಲ್ಲಿಂದ ಬರ್ತದೆ ದುಡ್ಡು? ನಾನು ಕೂಲಿ ಮಾಡ್ತೀನಿ, ನಂಗೆ ಎಲ್ಲಿಂದ ಬರ್ತದೆ ಅಂತ ಯಾರಿಗೆ ಗೊತ್ತು? ನಿಂಗೆ ಲಾಟ್ರಿ ಹೊಡಿಬೋದು, ಯಾರಿಗೆ ಗೊತ್ತು? ಯಾರೋ ಉದಾರವಾಗಿ ನೀವು ಸಹಾಯ ಮಾಡ್ಬೋದು, ಆದರೆ ನಿನ್ನ ಮನಸ್ಸು ತೆರ್ಕೊಂಡಿರ್ಬೇಕಲ್ಲ. ಕರೆಕ್ಟ್. ಸೊ ಹೀಗಾಗಿ ನನಗೆ ಈ ಗೃಹಿಣಿಯರ ಬಗ್ಗೆ ನಿಮ್ಮ ಒಂದು ಹಿಪ್ನಾಟಿಸಮ್ ಶಾಸ್ತ್ರದಲ್ಲಿ ಅವ್ರಿಗೆ ಯೂಸ್ ಆಗುವಂಥದ್ದು ಏನಿದೆ ಅಂತ ಅನ್ನೋದು ಪ್ರಶ್ನೆ. ಆ ಕನಸುಗಳನ್ನು ಬಿತ್ತುವ ಕೆಲಸ ಪ್ರತಿ ತಾಯಿ ಮಾತ್ರ ಮಾಡಬಲ್ಲರು, ತಂದೆ ಮಾಡೋಕ್ಕಾಗೋದಿಲ್ಲ. ತಂದೆಗೆ ಭಾಳಷ್ಟು ಗನಂದಾರಿ ಕೆಲಸಗಳಿರ್ತವೆ. ಎಲ್ಲರೂ ಯಾಕೆ ಧನಿಕರಾಗೋದಿಲ್ಲ ಅಂತಂದರೆ ಅವರು ಅದಕ್ಕೆ ಅವಶ್ಯಕವಾದಂಥ ಪೂರಕವಾದಂಥ ಎಫರ್ಟ್ ಹಾಕಿರೋದಿಲ್ಲ. ಆಸೆ ಎಲ್ಲರಲ್ಲಿರ್ತದೆ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಆಧ್ಯಾತ್ಮಿಕ ಚಿಂತಕರು ಮತ್ತು ಸಂಮೋಹಿನಿ ಶಾಸ್ತ್ರಜ್ಞರು ಆಗಿರುವಂಥ ಮತ್ತು ಪುನರ್ಜನ್ಮ ಶಾಸ್ತ್ರಜ್ಞರು ಆಗಿರುವಂಥ ರಾಮಚಂದ್ರ ಗುರೂಜಿ ನಮ್ಮೊಂದಿಗಿದ್ದಾರೆ. ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ. ನಮಸ್ತೆ. ನಾವು ಸಂಮೋಹಿನಿ ಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಸಂಮೋಹಿನಿ ಶಾಸ್ತ್ರದಲ್ಲಿ ಏನೆಲ್ಲ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ಅವರು ತುಂಬ ವಿಸ್ತಾರವಾಗಿ ಮಾತನಾಡಿದರು. ಆದರೆ ಸ್ಪೆಸಿಫಿಕ್ ಆಗಿ ನಾನು ಕೆಲವೊಂದು ಪ್ರಶ್ನೆಗಳನ್ನ ಈ ಎಪಿಸೋಡಲ್ಲಿ ಕೇಳ್ತೀನಿ. ಮುಂದಿನ ಭಾಗದಲ್ಲಿ ನಾನು ಪ್ರಾಯೋಗಿಕವಾಗಿ ಏನು ಮಾಡೋಕ್ಕೆ ಸಾಧ್ಯ, ನಮ್ಮ ವಿದ್ಯಾರ್ಥಿಗಳಿಗೆ ಏನಾದರೂ ಮಾಡೋಕ್ಕೆ ಸಾಧ್ಯ, ಅಥವಾ ನಿಮಗೆ ಅಂದರೆ ನೀವು ಮನೇಲಿದ್ದೀರಿ, ನಿಮ್ಮ ಮೇಲೆ ಸಂಮೋಹನಾಸ್ತ್ರ ಬಳಸ್ಬೋದಾ ಇಲ್ಲಿಂದಾನೆ ಅನ್ನೋದನ್ನು ಕೂಡ ನಾವು ಟ್ರೈ ಮಾಡೋಣ. ಆದರೆ ಮುಖ್ಯವಾಗಿ ಭಾಳಷ್ಟು ಜನ ನಮ್ಮ ಸೊಸೈಟಿಯಲ್ಲಿ ನಾವು ಗಮನಿಸಿದ ಹಾಗೆ ನಾವೆಲ್ಲರೂ ಕೂಡ ಒಂದು ಗೋಲ್ ಅಂತ ಇಟ್ಕೊಂಡಿರ್ತೀವಿ. ಆ ಗೋಲ್ಗಳಲ್ಲಿ ಬಹಳಷ್ಟು ಗೋಲ್ ರಿಲೇಟೆಡ್ ಆಗಿರೋದು ದುಡ್ಡಿನ ವಿಚಾರ ಸಂಬಂಧಪಟ್ಟಂತೆ. ನಾನು ಉದ್ಧಾರ ಆಗಬೇಕು, ನಾನು ಇಷ್ಟು ಗಳಿಕೆ ಮಾಡಬೇಕು, ತಿಂಗಳಿಗೆ ಇಷ್ಟ ಆಗಬೇಕು, ನನ್ನ ಬಿಸ್ನೆಸ್ ಜಾಸ್ತಿ ಆಗಬೇಕು, ನನಗೆ ಪ್ರಮೋಷನ್ ಸಿಗಬೇಕು, ಈ ಥರದ್ದೇ ನಾವು ಯೋಚನೆ ಮಾಡ್ತಿರ್ತೀವಿ, ವಿಚ್ ಇಸ್ ರಿಲೇಟೆಡ್ ಟು ಮನಿ. ಸೊ ಹೀಗಾಗಿ ಸಮೋನ ಶಾಸ್ತ್ರವನ್ನು ಬಳಸ್ಕೊಂಡು ಧನವಂತರಾಗೋದು, ಶ್ರೀಮಂತರಾಗೋದು, ಸಮೃದ್ಧ ಜೀವನ ನಡೆಸೋದು ಸಾಧ್ಯ ಆಗುತ್ತಾ ಗುರುಗಳೇ? 100% ಇದು ಸಾಧ್ಯ. ಕೃತಿ ತ್ರೇತ ದ್ವಾಪರಯುಗದವರೆಗೂ ಜನ ಕೈ ಮುಗಿದು ಹೀಗೆ ಒಂದು ಪ್ರಾರ್ಥನೆ ಮಾಡ್ತಾಯಿದ್ರು, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಬೆಳಗ್ಗೆ ಎದ್ದು. ಈಗ ಕಲಿಯುಗದವರು ಹೇಗೆ ಮಾಡ್ತಾರೆ ಗೊತ್ತಾ? ಓಂ ನಮೋ ಭಗವತೆ ಕಾಸುದೇವಾಯ ನಮಃ ಅಂತ ಹೇಳ್ತಾರೆ. ಅಂದರೆ ಕಲಿಯುಗ ಕಾಸಿನ ಯುಗ. ಈ ವಿಟಮಿನ್ಗಳಲ್ಲಿ ABC ಏನು ಬರ್ತದೆ, ಹಾಗೆ ಎಮ್ ಅಂತ ಇದೆ. ವಿಟಮಿನ್ ಎಮ್ ಕೊರತೆ ಆದರೆ ಅಂದರೆ ಮನಿ, ಎಮ್ ರೆಪ್ರೆಸೆಂಟ್ ಫಾರ್ ಮನಿ. ಕೊರತೆ ಆದರೆ ಅವನ ಮುಖ ಹೇಳುತ್ತೆ, ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತ. ಅವನೊಂಥರ ಅನಿಮಿಕ್ ಆಗಿಬಿಡ್ತಾನೆ, ಅವನ ಕಾನ್ಫಿಡೆನ್ಸೇ ಇರೋದಿಲ್ಲ. ಈ ಆರ್ಥಿಕವಾಗಿ ಎಲ್ಲರೂ ಸಬಲರಾಗಬೇಕು, ಎಲ್ಲರೂ ಅವರವ್ರದ್ದು ಒಂದು ಆರ್ಥಿಕ ಸಾಮ್ರಾಜ್ಯ ಕಟ್ಕೊಳ್ಬೇಕಂತ ನಾನು ಅದರ ಹೇಳ್ತೇನೆ. ಕ್ರಿಯೇಟ್ ಯುವರ್ ಓನ್ ಎಂಪೈರ್. ನೀವು ಬೇರೆ ಎಲ್ಲೋ ಹೋಗಿ ಕೈ ಚಾಚೋದಕ್ಕಿಂತ ನೀವು ನೀಡುವವರಾಗಬೇಕು, ಚಾಚುವವರಾಗಬಾರ್ದು. ಅದಾಗಬೇಕಾದ್ರೆ ನಿಮ್ಮಲ್ಲಿ ಏನು ಆ ಕೊರತೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿವೆ, ಯದ್ಭಾವಂ ತದ್ಭವತಿ ಅಂತ ಹೇಳ್ತೀವಿ. ನಾವು ಬಡವರಾಗೋದು ಹೇಗೆ, ಇನ್ನೂ ಬಡವರಾಗ್ತಾ ಹೋಗೋದು ಹೇಗೆ ಅಂತಂದರೆ ಭಾವನೆಯಂತೆ ಬದುಕು. ಯದ್ಭಾವಂ ತದ್ಭವತಿ. ನಾನು ಬಡವ, ನಾನು ಜಾಸ್ತಿ ಓದ್ಕೊಂಡಿಲ್ಲ, ನನಗೇನು ಕೆಲಸ ಇಲ್ಲ, ನನಗೇನು ಗೊತ್ತಿಲ್ಲ, ಕೈಯಲ್ಲಿ ಕಾಸೇ ನಿಲ್ಲೋದಿಲ್ಲ ಗುರು, ಜೋಬಲ್ಲಿ ಕಾಸೇ ಇರೋದಿಲ್ಲ, ಜೋಬ್ ತೂತು, ಹಣದ ಮೇಲೆ ಹಾಕೋಕ್ಕೂ ಕಾಸಿಲ್ಲ. ಹೀಗೆ ನಾವು ಮಾತಾಡ್ತೀವಲ್ಲ ಹಣದ ವಿಚಾರವಾಗಿ. ಇದನ್ನು ನಮ್ಮ ಭಾಷೆಯಲ್ಲಿ, ಸಂಮೋಹನದ ಭಾಷೆಯಲ್ಲಿ ಮೆಟಫಾರಿಕಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೇವೆ. ಅಂದರೆ ಉತ್ಪ್ರೇಕ್ಷಿತ ಶಬ್ದಗಳು. ಹಣದ ಮೇಲೆ ಹಾಕೋಕ್ಕೂ ಕಾಸಿಲ್ಲ ಅಂತಂದರೆ ಆ ಥರದ ಪರಿಸ್ಥಿತಿ ಯಾರಿಗೂ ಇರೋದಿಲ್ಲ. ನಾವು ಮಾತಾಡ್ತಿರ್ತೇವೆ. ಆದರೆ ಎಷ್ಟೋ ಸಾರಿ ಮೇಲೆ ತಥಾಸ್ತು ದೇವತೆಗಳು ಇರ್ತಾರಂತೆ, ಅವ್ರು ನಾವು ಏನು ಚಿಂತನೆ ಮಾಡ್ತೀನೋ ಅದಕ್ಕೆ 3 ಸಾರಿ ಅಸ್ತು ಅಸ್ತು ಅಂತ ಹೇಳ್ತಾರಂತ. ನಿಜವಾಗಬಹುದು. ಯಾಕೆಂದರೆ ನಮ್ಮ ಭಾವನೆಯೇ ನಮ್ಮ ಬದುಕನ್ನು ನಿರ್ಧಾರ ಮಾಡೋದು. ನನ್ನೊಳಗಡೆ ಆ ಶ್ರೀಮಂತಿಕೆಯ ಭಾವನೆಗಳನ್ನು, ಆ ಸರಮಾಲೆಗಳನ್ನು ಹುಟ್ಟು ಹಾಕಿದರೆ ನಾನು ತದನಂತರದ ಕಾಲದಲ್ಲಿ, ಅತ್ಯಲ್ಪ ಕಾಲದಲ್ಲಿ ಶ್ರೀಮಂತಿಕೆಯನ್ನು ಅಟ್ರ್ಯಾಕ್ಟ್ ಮಾಡ್ಬೋದು ಅಂತ ಹೇಳುತ್ತೆ ಲಾ ಆಫ್ ಅಟ್ರ್ಯಾಕ್ಷನ್. ಹಾಗಾದರೆ ಈ ಸಂಮೋಹನ ಅಂತಕ್ಕಂಥದ್ದು ನಿನಗೆ ಯಾವುದೋ ಒಂದು ಪಿಶಾಚಿ ಕೈಲೋ ಅಥವಾ ದೇವದೂತರ ಕೈಲೋ ದುಡ್ಡು ತಂದು ನಿಮ್ಮ ಮನೆಗೆ ಹಾಕೋದಿಲ್ಲ. ನಿನ್ನಲ್ಲಿ ಏನು ಕೊರತೆ ಇದೆ, ಆ ಶ್ರೀಮಂತಿಕೆಯ ಮನೋಭಾವ, ಆ ಮನೋಭಾವವನ್ನು ಬದಲಾಯಿಸ್ತದೆ. ಭಾವನೆ ಬದಲಾದರೆ ಬದುಕು ಬದಲಾದೀತು, ಹೌದಲ್ವೇ? ಸೊ ನಾನು ಶ್ರೀಮಂತ, ನನ್ನಲ್ಲಿ ದಾನ ಧರ್ಮ ಮಾಡುವಷ್ಟು ಹಣ ಇದೆ, ನಾನು ಸಂಘ ಸಂಸ್ಥೆಗಳಿಗೆ ನಾನು ಮೆಂಬರ್ ಆಗಿದ್ದೇನೆ, ಹಣ ಹೇರಳವಾಗಿ ನನ್ನ ಬದುಕಲ್ಲಿ ಹರಿದಾಡ್ತಾ ಇದೆ,
ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ ಐ ಆಮ್ ಅಟ್ರಾಕ್ಟಿಂಗ್ ಮನಿ. ಈ ಮನೋಭಾವನೆಗಳು ಚೇಂಜ್ ಮಾಡಬೇಕಾದ್ರೆ ಹಿಪ್ನೋಸಿಸಲ್ಲಿ ಅಫರ್ಮೇಷನ್ಸ್ ಅಂತಕ್ಕಂಥ ಮೆಡಿಸಿನ್ಸ್ ಇದೆ. ಓಕೆ ಓಕೆ. ಹೀಗೆ ಅನಿಮಿಕ್ ಆದವನಿಗೆ ಅದಕ್ಕೆ ನ್ಯೂಟ್ರಿಷನ್ಸ್ ಕೊಡ್ತಾರಲ್ಲ, ಮೆಡಿಸಿನ್ಸ್ ಕೊಡ್ತಾರಲ್ಲ, ಹೌದು. ಯಾವುದು ಕೊರತೆ ಇದೆಯೋ ಅದಕ್ಕೆ ಸಂಬಂಧಪಟ್ಟಂಥ ಔಷಧಿ ಕೊಡ್ತಾರೆ. ನಮ್ಮಲ್ಲಿ ಕೂಡ ಯಾವ ಆಸ್ಪೆಕ್ಟಲ್ಲಿ ಅವನು ದುರ್ಬಲನಿದ್ದಾನೆ ಆ ಚಿಂತನೆಗಳನ್ನು ಸಬಲೀಕರಣ ಮಾಡ್ತಕ್ಕಂಥ ಒಂದು ಅಫರ್ಮೇಷನ್ಸನ್ನು ಅವನ ಒಳಮನಸ್ಸಿನಲ್ಲಿ ಬಿತ್ತುತ್ತವೆ, ಹೊರಮನಸ್ಸಿನಲ್ಲ. ಓಕೆ ಓಕೆ. ಆ ಒಳಮನಸ್ಸಿಗೆ ಹೋಗ್ಬೇಕಾದ್ರೆ ಇಟ್ ವಿಲ್ ಟೇಕ್ 21 days. ದಟ್ಸ್ ಅ ಸೀಕ್ರೆಟ್. ನಾನು ಆರೋಗ್ಯವಾಗಿದ್ದೇನೆ, ನಾನು ಶ್ರೀಮಂತನಾಗಿದ್ದೇನೆ ಅನ್ನುವ ಭಾವನೆಗಳನ್ನು 21 ಸಾರಿ ದಿನಕ್ಕೆ 21 ದಿವಸ ಹೇಳ್ಕೊಂಡ್ರೆ ಅದು ನಿಜ ಆಗುತ್ತೆ ಅಂತ ಸೈಕಾಲಜಿನೂ ಹೇಳ್ತದೆ, ಅಧ್ಯಾತ್ಮಶಾಸ್ತ್ರನೂ ಹೇಳ್ತದೆ. ಅದಕ್ಕೆ 21 ಅನ್ನೋದು ಇಟ್ ಪ್ಲೇಸ್ ವೈಟಲ್ ರೋಲ್ ಇನ್ ಪ್ರಾಕ್ಟೀಸಿಂಗ್ ಹಿಪ್ನೋಸಿಸ್. ಓಕೆ ಓಕೆ ಓಕೆ. ಯಾವುದೇ ಒಂದು ಆಡಿಯೋ ತೊಗೊಂಡ್ರೆ ಅಥವಾ ಯಾವುದೇ ಒಂದು ಫ್ರೇಮ್ಡ್ ವರ್ಡ್ಸ್ ಅಂತ ಹೇಳ್ತೇವೆ ನಾವು. ಎವ್ರಿ ಡೇ ಇನ್ ಎವ್ರಿ ವೇ ಐ ಆಮ್ ಬಿಕಮಿಂಗ್ ಬೆಟರ್ ಆ್ಯಂಡ್ ಬೆಟರ್, ಬೆಟರ್ ಆ್ಯಂಡ್ ಬೆಟರ್. ಸೊ ಇಂತಹ ಫ್ರೇಮ್ಡ್ ವರ್ಡ್ಸನ್ನು ಅವನ ವಿಶ್ರಾಂತಿ ಮನಸ್ಥಿತಿಯಲ್ಲಿ ಅವನೇ ಸ್ವಗತವಾಗಿ ಹೇಳ್ಕೋಬೋದು ಅಥವಾ ಆಡಿಯೋಸನ್ನು ಯೂಸ್ ಮಾಡಿಕೊಂಡು ಅವನು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಒಂದು ಟೈಮ್ ಬರ್ತದೆ, ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ ಹಿ ಕ್ಯಾನ್ ಅಟ್ರ್ಯಾಕ್ಟ್ ಆಪರ್ಚುನಿಟೀಸ್, ಅಟ್ರ್ಯಾಕ್ಟ್ ವೆಲ್ತ್, ಅಟ್ರ್ಯಾಕ್ಟ್ ಹೆಲ್ಪ್. ಯೂನಿವರ್ಸಲ್ ಹೆಲ್ಪ್ ಅಂತ ಹೇಳ್ತೀವಿ ನಾವು. ಅನ್ಸೀನ್ ಹೆಲ್ಪ್ ಅಂತ ಒಂದು ಪದ ಇದೆ. ಎಲ್ಲಿಂದ ಬರ್ತದೆ ದುಡ್ಡು? ನಾನು ಕೂಲಿ ಮಾಡ್ತೀನಿ, ನಂಗೆ ಎಲ್ಲಿಂದ ಬರ್ತದೆ ಅಂತ ಯಾರಿಗೆ ಗೊತ್ತು? ನಿಂಗೆ ಲಾಟ್ರಿ ಹೊಡಿಬೋದು, ಯಾರಿಗೆ ಗೊತ್ತು? ಯಾರೋ ಉದಾರವಾಗಿ ನೀವು ಸಹಾಯ ಮಾಡ್ಬೋದು. ಆದರೆ ನಿನ್ನ ಮನಸ್ಸು ತೆರ್ಕೊಂಡಿರ್ಬೇಕಲ್ಲ. ಕರೆಕ್ಟ್. ಮನೆ ಒಳಗಡೆ ಗಾಳಿ ಬೆಳಕು ಬರಬೇಕಾದ್ರೆ ಕಿಟಕಿ ಬಾಗಿಲು ತೆಗೆದಿರಬೇಕು. ಎಲ್ಲ ಮುಚ್ಚಿಬಿಟ್ಟು ಸಫಕೇಟ್ ಆಗೋದು ನಾವೇ. ಹಾಗೆ ಮನದ ಬಾಗಿಲುಗಳನ್ನು ತೆರೆದು ಮಾತಿನ ಬಾಯಿಯನ್ನು ಮುಚ್ಚಿ ಕಣ್ಣುಗಳನ್ನು ಮುಚ್ಚಿ ಸ್ವಲ್ಪ ವಿಶ್ರಾಂತ ಸ್ಥಿತಿಯಲ್ಲಿ ನೀನು ಸಕಾರಾತ್ಮಕ ನಿನ್ನನ್ನು ನೀನು ಚೆನ್ನಾಗಿ ಕಲ್ಪಿಸ್ಕೊಳ್ಳೋದನ್ನು ನಾವು ಹೇಳ್ಕೊಡ್ತೇವೆ. ಕಲ್ಪನೆ ಕಲಿತದಕ್ಕಿಂತ ದೊಡ್ಡದು ಅಂತ ಐನ್ಸ್ಟೀನ್ ಹೇಳಿದ್ದಾನೆ. ಇಮ್ಯಾಜಿನೇಷನ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಸೈನ್ಸ್ ಆ್ಯಂಡ್ ನಾಲೆಡ್ಜ್ ಅಂತ ಹೇಳ್ತಾನೆ. ಎಷ್ಟು ಅವನು ರಿಸರ್ಚ್ ಮಾಡಿರಬೇಕು. ಇಮ್ಯಾಜಿನೇಷನ್ ಈಸ್ ಅ ಪ್ರಿವ್ಯೂ ಆಫ್ ಯುವರ್ ಫ್ಯೂಚರ್ ಅಂತಾನೆ. ನಾನು ದರಿದ್ರ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋ ಬದಲು ನಾನು ಶ್ರೀಮಂತ ಅಂತ ಯಾಕೆ ಇಮ್ಯಾಜಿನ್ ಮಾಡ್ಕೊಳ್ಳಲ್ಲ ನೀನು? ವೆನ್ ಯು ಸ್ಟಾರ್ಟ್ ಇಮ್ಯಾಜಿನಿಂಗ್ ಯುವರ್ ಸೆಲ್ಫ್, ಸ್ಲೋಲಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ನಿನಗೆ ಆಪರ್ಚುನಿಟೀಸ್ ಓಪನ್ ಆಗ್ತದೆ. ನಿನ್ನಲ್ಲಿ ಆತ್ಮವಿಶ್ವಾಸ ನಿನ್ನಲ್ಲಿದ್ದರೆ ತಾನೆ ನಿನಗೆ ಆಪರ್ಚುನಿಟೀಸ್ ಬರೋದು. ಕರೆಕ್ಟ್. ಸೊ ಹೀಗೆ ಸಂಮೋಹನ ಶಾಸ್ತ್ರ ಕಲಿತವ್ರು ಯಾರು ಕೂಡ ಬಡವರಾಗಲಾರರು, ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ನೀವು ಹೆಲ್ಪ್ ಮಾಡ್ತೀರಾ? ನನ್ನ ಹೆಲ್ಪ್ ತೊಗೋಬೋದು ಅಥವಾ ಅದಕ್ಕೆ ಬೇಕಾದಷ್ಟು ಆಡಿಯೋಸ್ ಇದೆ. ಓಕೆ ಓಕೆ. ಈ ಕೆಲವು ಔಷಧಿಗಳೆಲ್ಲ ಹಾಗೆ ಪ್ರಿಸ್ಕ್ರಿಪ್ಷನ್ ಇಲ್ದೇ ಕೊಡ್ತಾರೆ. ಓಕೆ. ಆದರೆ ಕೆಲವು ಔಷಧಿಗಳು ಬೇಕು ಪ್ರಿಸ್ಕ್ರಿಪ್ಷನ್. ಓಕೆ ಓಕೆ ಓಕೆ. ಸೊ ಇವತ್ತು ಏನು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇಂಟರ್ನೆಟ್ಟಲ್ಲಿ ಗೂಗಲಲ್ಲಿ ಎಷ್ಟು ಬೇಕಾದ್ರೂ ಆ ಥರ ಸಿಗುತ್ತೆ. ಆದರೆ ನಾನು ಹೇಳ್ತೇನೆ, ನೀವು ಸುಮ್ಮನೆ ಸಲಹೆ ತೊಗೊಂಡು ಅದನ್ನು ಯೂಸ್ ಮಾಡಿ. ಅಪ್ರಾಪ್ರಿಯೇಟ್ ಎಫೆಕ್ಟಿವ್ ಥೆರಪೆಟಿಕ್ ಆಡಿಯೋಸ್ ಟು ಇಂಪ್ರೂವ್ ಯುವರ್ ಫೈನಾನ್ಷಿಯಲ್ ಲೈಫ್.